ರೀ, ಚಿನ್ನಿನ ಮಲಗಿಸಿದ್ರಾ? ಹಾಂ ಖುಷಿ, ಚಿನ್ನಿನ ಮಲಗಿಸಿದೆ. ಕತೆ ಹೇಳು ಅಂದು ಕತೆ ಹೇಳಿ ತಟ್ಟಿದೆ, ಅಲ್ಲೇ ಮಲ್ಕೊಂಡ್ಬಿಟ್ಲು. ಅದಕ್ಕೆ ಬೆಡ್ ಮೇಲೆ ಹಾಕಿ ಬಂದೆ. ಹೌದಾ ರೀ, ಚಲೋ ಆಯ್ತು ಬಿಡ್ರಿ. ಹಂಗಂದ್ರೆ ಇವಾಗ ನನಗೆ ಚಿಂತೆನೇ ಇಲ್ಲ ನೋಡ್ರಿ. ನೇತ್ರ ಇದು ಚಿನ್ನಿ ಕಡೆ ಚಿನ್ನಿದೆಲ್ಲ ಜವಾಬ್ದಾರಿನೂ ನೀವೇ ನಿಭಾಯಿಸಕುಂತೀರಿ ನೋಡ್ರಿ. ನನ್ನ ಮಗಳ ಜವಾಬ್ದಾರಿ ನಿಭಾಯಿಸಕ್ಕೆ ನನಗಂತೂ ಭಾಳ ಖುಷಿ. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಖುಷಿ ನನಗೆ. ಹಾಂ, ನನ್ನ ಮಗಳ ಜೊತೆ ಇಡೀ ದಿನ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಇವತ್ತು. ಸ್ಕೂಲಿಗೆ ಹೋಗಿದ್ದೀನಿ. ಸ್ಕೂಲಲ್ಲಿ ಲಕ್ಷ್ಯನೇ ಇಲ್ಲ ನನಗೆ. ಫುಲ್ಲು ಎಲ್ಲ ಲಕ್ಷ್ಯ ನಿನ್ನ ಕಡೆ ಮತ್ತು ನನ್ನ ಮಗಳ ಕಡೆನೇ ಇತ್ತು. ಯಾವಾಗ ಮನೆಗೆ ಹೋಗ್ತೀನೋ, ಯಾವಾಗ ನನ್ನ ಮಗಳ ಜೊತೆ ಆಟ ಆಡ್ತೀನೋ ಏನು ಅಂತ ಸ್ಕೂಲಲ್ಲೆಲ್ಲ ಬರೀ ಟೈಮ್ ನೋಡ್ಕೋತಾನೆ ಇದ್ದೆ ನೋಡಿ ನಾನು. ಹ್ಞೂ, ಹೌದಾ ರೀ. ಹ್ಞೂ ಖುಷಿ, ಇಷ್ಟು ದಿನ ಸ್ಕೂಲಿಗೆ ಹೋಗ್ತಿದ್ದೆಲ್ಲ, ಸ್ಕೂಲಿಗೆ ಯಾಕಾದರೂ ಬೇಗ ಬಿಡುತ್ತೋ, ನಮ್ಮ ಮನೆಗೆ ಯಾಕಾದರೂ ಹೋಗಬೇಕು, ನನಗೆ ಮನೆಗೆ ಹೋದ್ರೇನು ಹೋಗಲಿಲ್ಲ ಅಂದರೆ ಏನು ಕೇಳೋರಿಲ್ಲ ಏನಿಲ್ಲ ಅಂತ ಅಂದ್ಕೊಂಡು ಸ್ಕೂಲಲ್ಲಿನೇ ಇಷ್ಟು ಒಂದೊಂದು ಸಲ ಅಂತೂ 7 o'clock 7:30ವರೆಗೂ ಸ್ಕೂಲಲ್ಲಿನೇ ಇರ್ತಿದ್ದೆ. ಆದರೆ ಇವಾಗ ಹಂಗಲ್ಲ. ಮನೆಯಲ್ಲಿ ನೀ ನನಗೋಸ್ಕರ ಕಾಯ್ತಾ ಇರ್ತೀಯ, ನನ್ನ ಮಗಳು ನನಗೋಸ್ಕರ ಕಾಯ್ತಾ ಇರ್ತಾಳೆ. ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ ನನಗೆ. ನೀವಿಬ್ಬರು ಮನೆಗೆ ಬಂದಿರೋದು ನನಗೆ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತಂದ್ರೆ ಅದನ್ನು ಮಾತಿನಲ್ಲಿ ಹೇಳೋದಕ್ಕಾಗ್ತಾ ಇಲ್ಲ ನನಗೆ. ಅಷ್ಟು ಖುಷಿ ಆಗ್ತಾಯಿದೆ. ಸ್ಕೂಲಿಗೆ ಹೋಗಿದ್ದೀನಿ, ಫುಲ್ಲು ಲಕ್ಷ್ಯ ನನಗಂತೂ ನನ್ನ ಚಿನ್ನಿ ಕಡೆನೇ ಇತ್ತು ನೋಡು. ಅಯ್ಯೋ, ನಿಮ್ಮ ಮಗಳಿಗೂ ಅಷ್ಟೇ ರೀ. ಇವತ್ತು ಸ್ಕೂಲ್ ಬಿಟ್ಟಿದ್ದೆ ತಡ ಹೆಂಗೆ ಬಂದಿದ್ದಾಳಂದ್ರೆ ಮನೆಗೆ ನಿಮಗೊಂದು 10 ಸಲ ಕಾಲ್ ಮಾಡ್ಯಾಳ ನೋಡ್ರಿ. ಮನೆಗೆ ಬಂದ ತಕ್ಷಣ ಡ್ಯಾಡಿ ಬಾ ಡ್ಯಾಡಿ ಡ್ಯಾಡಿ ಬಾ ಅಂತಂದು. ನನ್ನ ಮಗಳು ಇವತ್ತು ಕಾಲ್ ಮಾಡೋದೇ ಬೇಡ, ನಾನಂತೂ ಹಾಫ್ ಡೇ ಹಾಕಿ ಬಂದುಬಿಟ್ಟಿದ್ದೀನಿ ನೋಡಿ. ನಮ್ಮ ಸ್ಕೂಲಲ್ಲಿ ಎಲ್ಲರೂ ಫುಲ್ಲು ಶಾಕು. ಯಾಕಂದರೆ ಯಾವತ್ತೂ ನಾನು ಸ್ಕೂಲಿಗೆ ರಜೆನೇ ಹಾಕಿಲಾಗಿದ್ದೆ. ಇವತ್ತು ಸರ್ ನಾನು ಮನೆಗೆ ಹೋಗ್ತೀನಿ ಇವತ್ತೊಂದು ಸ್ವಲ್ಪ ಬೇಗ ಅಂತಂದಿದ್ದಕ್ಕೆ ನಮ್ಮ ಸ್ಕೂಲಲ್ಲಿರೋ ಸ್ಟಾಫ್ ಎಲ್ಲ ಫುಲ್ಲು ಶಾಕ್. ಆಮೇಲೆ ಹೇಳಿದೆ, ಇಲ್ಲ ನನ್ನ ಮಗಳು ಬಂದಿದ್ದಾಳೆ, ನನ್ನ ಹೆಂಡತಿ ಇದ್ದಾಳೆ, ನನ್ನ ಮಗಳು ಪದೇ ಪದೇ ಕಾಲ್ ಮಾಡ್ತಾ ಇದ್ದಾಳೆ, ನಾನು ಮನೆಗೆ ಹೋಗಬೇಕು ಸರ್, ಇವತ್ತೊಂದು ದಿನ ಹಾಫ್ ಡೇ ಹಾಕ್ತೀನಿ ಅಂದಿದ್ದಕ್ಕೆ ನಮ್ಮ ಸರ್ ಅಂತೂ ಫುಲ್ ಖುಷಿಯಾಗಿ, ಆಯಿತು ಹೋಗಿ ಸರ್, ನೀವು ಒಂದಿನೂ ರಜೆ ಹಾಕಿಲ್ಲ ಏನಿಲ್ಲ, ಅಟ್ಲೀಸ್ಟ್ ಇವತ್ತಾದರೂ ಹಾಕ್ತಾ ಇದ್ದೀರಲ್ಲ, ಆರಾಮಾಗಿ 1-2 ದಿನ ನಿಮ್ಮ ಹೆಂಡತಿ ಮಗಳ ಜೊತೆ ಇದ್ದು ಬರ್ರಿ ಅಂತ ಹೇಳಿ ಇವಾಗ 2 days ರಜೆ ಕೊಟ್ಟಿದ್ದಾರೆ. ಅದಕ್ಕೆ ನಾನಂತೂ 2 ದಿನ ನಿಮ್ಮ ಜೊತೆ ಮಸ್ತ್ ಮಜಾ ಮಾಡ್ಬೇಕಂತ ಇದ್ದೀನಿ ನೋಡಿ. ಹೌದಾ ರೀ, ನನಗಂತೂ ಭಾಳ ಖುಷಿ ಆಯ್ತಪ್ಪ. ನಾನು ನಿಮ್ಮ ಜೊತೆ ಭಾಳ ದಿನ ಆಯಿತು ಟೈಮ್ ಸ್ಪೆಂಡ್ ಮಾಡಿಲ್ಲ. ಆರಾಮಾಗಿ ಇಬ್ಬರು ಮಸ್ತ್ ಮಾತಾಡ್ಕೊತ ಏನೋ ಒಂದು ಟೈಮ್ ಪಾಸ್ ಮಾಡೋಣ ತಗೋರಿ. ಅಂದಂಗೆ ಖುಷಿ, ನಿಮ್ಗೆ ಇವತ್ತು ಮನೆಯಲ್ಲಿ ಕೆಲಸ ಎಲ್ಲ ಹೆವಿ ಆಯಿತು ಅಂತ ಅನಿಸುತ್ತೆ. ಅಯ್ಯೋ, ಹಾಗೇನಿಲ್ಲ ರೀ, ನನಗಂತೂ ಫುಲ್ಲು ಖುಷಿ ಆಗಿತ್ತು ನೋಡ್ರಿ. ಇವತ್ತು ಮನೆಯೆಲ್ಲ ಏನೋ ಒಂಥರ ನನ್ನ ಮನೆಗೆ ಬಂದಿದ್ದೀನಿ, ನನ್ನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಲ್ಲ, ಅವ್ರು ನನ್ನ ಗಂಡ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ, ಮಗಳು ಬರ್ತಾಳೆ ಅಂತ ಎಷ್ಟು ಖುಷಿಯಿಂದ ಕೆಲಸ ಮಾಡಿದ್ದೀನಿ ಗೊತ್ತಾ ನಾನು ಇವತ್ತು. ಏನೇನು ಮಾಡಿದ್ದೆ ಬೆಳಗ್ಗೆಯಿಂದ ಕೆಲಸನ? ನಾವು ಬರೋವರೆಗೂ, ನಾವು ಹೋಗೋ ಮುಂದೆ ಕೆಲಸ ಮಾಡ್ತಾ ಇದ್ದಕ್ಕೆ ನೀನು, ನಾವು ಸ್ಕೂಲ್ ಮುಗಿಸ್ಕೊಂಡು ಬಂದರೂ ನಿನ್ನ ಕೆಲಸ ಮುಗ್ದಿಲ್ಲಾಗಿತ್ತು. ಏನೇನು ಮಾಡಿದೆ ಇವತ್ತು ಅಂಥದ್ದು ಕೆಲಸನ? ಅಯ್ಯೋ ರೀ, ಫಸ್ಟ್ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ, ನನಗೆ ಹೇಗೆ ಬೇಕೋ ಹಾಗೆ ಸಾಮಾನೆಲ್ಲ ಹೊಂದಿಸ್ಕೊಂಡೆ. ಆಮೇಲೆ ಇದು ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಚಿನ್ನಿ ರೂಮ್ ಕ್ಲೀನ್ ಮಾಡಿದೆ, ನಮ್ಮ ರೂಮ್ ಕ್ಲೀನ್ ಮಾಡಿದೆ. ಆಮೇಲೆ ಅಲ್ಲಿ ಸೋಫಾ ಟಿ ವಿ ಹತ್ರ ಅಲ್ಲೆಲ್ಲ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ರೀ. ನಾಳೆ ಒಂದು ಸ್ವಲ್ಪ ಶಾಪಿಂಗ್ ಹೋಗಿ ಬರೋಣವಾ? ಮನೆಯಲ್ಲಿ ಒಂದು ಸ್ವಲ್ಪ ನನಗೆ ಮನೆಯೆಲ್ಲ ಡೆಕೋರೇಷನ್ ಮಾಡೋಕ್ಕೆ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿದೆ, ಅದಕ್ಕೋಸ್ಕರ ತರೋದಕ್ಕೆ ನಾಳೆ ಹೊರಗಡೆ ಶಾಪಿಂಗ್ ಹೋಗೋಣವಾ? ಹಾಂ ಸರಿ ತಗೋ ಖುಷಿ, ನಿನಗೆ ಹೆಂಗೆ ಇಷ್ಟನೋ ಹಾಗೆ ಮನೇನ ಡೆಕೋರೇಟ್ ಮಾಡಿ, ನಾನಂತೂ ಎದಕ್ಕೂ ಬೇಡ ಅನ್ನೋದಿಲ್ಲ. ಸರಿ, ನಾಳೆ ಚಿನ್ನಿ ಸ್ಕೂಲ್ ಮುಗಿಸ್ಕೊಂಡು ಬರಲಿ. ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ಆರಾಮಾಗಿ ಈವ್ನಿಂಗ್ ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹೊರಗಡೆ ಊಟ ಮಾಡ್ಕೊಂಡು ಬರೋಣಂತೆ, ಸರಿನಾ? ಹ್ಞೂ, ಸರಿ ರೀ, ಆಯಿತು. ಐ ಲವ್ ಯು ರೀ. ನೀವು ಯಾವಾಗಲೂ ನನ್ನ ಜೊತೆ ಹಿಂಗೆ ಇರಿ, ನನಗೆ ನಿಮ್ಮನ್ನು ಬಿಟ್ಟು ಇರೋದಕ್ಕಾಗೋದಿಲ್ಲ. ಐ ಲವ್ ಯು ಟೂ ಖುಷಿ. ನನಗೂ ಅಷ್ಟೇ, ನೀನು ನನ್ನ ಮಗಳು ನೀವಿಬ್ಬರೇ ನನ್ನ ಪ್ರಪಂಚ. ನೀವಿಬ್ಬರೇ ಇಲ್ಲ ಅಂದ್ರೆ ನನ್ನ ಕೈಯಲ್ಲಿ ಇರೋದಕ್ಕೆ ಆಗೋದಿಲ್ಲ. ನೀವಿಬ್ಬರು ನನ್ನ ಜೀವನಕ್ಕೆ ವಾಪಸ್ ಬಂದಮೇಲೆ ನನ್ನ ಜೀವನಕ್ಕೆ ಒಂದು ಅರ್ಥ ಸಿಕ್ಕಂಗಾಗಿದೆ ನೋಡು. ನನಗೂ ಅಷ್ಟೇ ರೀ. ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಇದೆಲ್ಲ ಕ್ರೆಡಿಟ್ ನೇತ್ರಾಗೆ ಸಲ್ಲಬೇಕಲ್ಲ ರೀ. ನಿಜ ಖುಷಿ, ನೀನು ನನ್ನ ಮಗಳು ನನಗೆ ವಾಪಸ್ ಸಿಕ್ಕಿದ್ದಕ್ಕೆ ಕಾರಣನ ನೇತ್ರ ಅವರು. ನೇತ್ರ ಅವರು ಒಂಥರ ನಮ್ಮ ಜೀವನದಲ್ಲಿ ದೇವತೆ ಆಗಿಬಿಟ್ಟಿದ್ದಾರೆ ನೋಡು. ನೇತ್ರ ನಿಮ್ಮ ಮನೆಗೆ ಬಂದಿದ್ದಕ್ಕೆ ನೀವಿಬ್ಬರು ನನ್ನ ಜೀವನಕ್ಕೆ ಬಂದ್ರಿ, ನಮ್ಮ ಮನೆಗೆ ಬಂದ್ರಿ, ನಮ್ಮ ಜೀವನ ಎಲ್ಲ ಇಷ್ಟು ಚೆನ್ನಾಗಾಗಿದ್ದಕ್ಕೆ ಕಾರಣನೇ ನೇತ್ರ ಅವರು. ಹ್ಞೂ ರೀ. ರೀ, ನಾಳೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಣ. ಇನ್ನೊಂದು 2 ದಿನ ಬಿಟ್ಟು ನೇತ್ರನ ಸಾಗರನ ಮನೆಗೆ ಊಟ ಕರೀಲ ರೀ. ಯಾಕಂದರೆ ಹೊಸ ಜೋಡಿ ಹೊಸದಾಗಿ ಮದುವೆ ಆಗಿದೆ. ನಮ್ಮ ಮನೆಗೆ ಊಟಕ್ಕೆ ಕರೆದು ಅವರಿಬ್ಬರಿಗೂ ಬಟ್ಟೆನ ಮಾಡಿ ಊಟ ಮಾಡಿಸಿ ಕಳ್ಸೋಣ ರೀ. ಸರಿ ಖುಷಿ, ನಿನಗೆ ಹೆಂಗೆ ಇಷ್ಟನೋ ಹಾಗೆ ಮಾಡು. ಹೌದು, ಅವ್ರದ್ದು ಮದುವೆಗಂತೂ ನಾನು ಬರೋದಕ್ಕಾಗಲಿಲ್ಲ, ಅವ್ರ ಮದುವೆನೂ ನೋಡಲಿಲ್ಲ. ಅಟ್ಲೀಸ್ಟ್ ಮನೆಗಾದರೂ ಕರೆಸಿ ಅವ್ರಿಗೆ ಊಟ ಹಾಕ್ಸಿ, ಹೇಗೋ ಬಟ್ಟೆ ಮಾಡಬೇಕಲ್ಲ, ನಾವು ಬಟ್ಟೆ ಮಾಡೋಣ. ಹಂಗೆ ಏನಾದರೂ ಗೋಲ್ಡ್ ಏನಾದರೂ ತೊಗೊಂಡು ಬರೋಣ ಅವರಿಬ್ಬರಿಗೂ, ಸರಿನಾ? ಹ್ಞೂ, ಸರಿ ರೀ. ಸರಿ, ನೀನು ಮಲ್ಕೊಂಡಿರು, ನನ್ನೊಂದು ಕಾಲ್ ಇದೆ, ಕಾಲ್ ಮಾಡಿ ಬಂದು ಮಲ್ಕೋತೀನಿ, ಸರಿನಾ? ಹ್ಞೂ, ಸರಿ ರೀ. ಅಣ್ಣನಿಗೇನೋ 2 ದಿನದಲ್ಲಿ ಜಾಬ್ ಕೊಡಿಸ್ತೀನಿ ಅಂತ ಹೇಳಿ ಬಂದುಬಿಟ್ಟಿದ್ದೀನಿ. ಆದರೆ ಎಲ್ಲಿ ಕೊಡಿಸೋದು ಜಾಬನ್ನು?
ಮೊದಲು ಅಣ್ಣ ಮನೆಗೆ ಹೋಗಂಗೆ ಮಾಡಬೇಕು, ಅವ್ವ ಅಪ್ಪ ಇಬ್ಬರು ಅಣ್ಣನ ಒಪ್ಕೊಳಂಗೆ ಮಾಡಬೇಕು. ಹೆಂಗೆ ಒಪ್ಸೋದು, ಅಣ್ಣನ ಹೇಗೆ ಮನೆಗೆ ವಾಪಸ್ ಸೇರಿಸೋದು? ಹಾಂ, ಅಣ್ಣನಿಗೆ ಜಾಬ್ ಎಲ್ಲಿ ಕೊಡಿಸ್ಲಿ? ಏನು ಮಾಡಲಿ ನಾನು? ಒಂದು ತಲೆಯಲ್ಲಿ ಹೊಳಿತಾನೇ ಇಲ್ಲ. ಇದೇನಿದು ನಮ್ಮ ಮೇಡಮ್ನವರು ಇಲ್ಲಿ ಬಂದು ಕೂತಿದ್ದಾರೆ. ನೇತ್ರಾ, ನೇತ್ರಾ, ಏ ನೇತ್ರಾ? ರೀ, ನೀವು ಯಾವಾಗ ಬಂದ್ರಿ? ಏನಾದರೂ ಬೇಕಿತ್ತಾ? ಬೇಡ ನೇತ್ರ, ನನಗೇನು ಬೇಡ. ನೀನು ಯಾಕೆ ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಂಗಾಗಿದೆ? ಹಾಂ, ನಾ ಅಷ್ಟು ಸಲ ಕರೆದ್ರೂ ನೀನು ಕೇಳಿಸ್ಲಿಲ್ವಾ? ಅದು ಇಲ್ಲ ರೀ, ಅದು ಏನೋ ಯೋಚನೆ ಮಾಡ್ತಾ ಇದ್ದೆ, ಹಾಗಾಗಿ ನೀವು ಬಂದಿದ್ದು ಕೇಳಿಸ್ತಿಲ್ಲ ನನಗೆ. ಯಾಕೆ ನೇತ್ರ, ಏನಾಯಿತು? ಏನೋ ಟೆನ್ಷನಲ್ಲಿ ಇದ್ದಂಗಿದೆಯಾ? ಏನಾಯಿತು ಹೇಳು? ಅದು ಏನಿಲ್ಲ ರೀ, ಹಾಗೆ ನಮ್ಮ ಫ್ರೆಂಡನ್ನು ಮೀಟ್ ಆಗಿದ್ದೆಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ, ಮತ್ತೇನಿಲ್ಲ. ನೀವು ಮಲ್ಕೊಡು ಬರ್ರಿ, ಬೆಳಗ್ಗೆಯಿಂದ ವರ್ಕ್ ಮಾಡಿ ಮಾಡಿ ನಿಮಗೂ ಟಯರ್ಡ್ ಆಗಿರುತ್ತೆ, ಮಲ್ಕೊ ಬರ್ರಿ. ನೇತ್ರ, ನಾನು ನಿನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತೆ ನಿನಗೇನೋ ಟೆನ್ಷನ್ ಇದೆ ಅಂತ. ಹೇಳು ನೇತ್ರ, ಏನಂತ? ಇವಾಗ ಹೇಳ್ತೀಯಾ ಇಲ್ವಾ? ಹೇಳು ನೇತ್ರ, ಏನಂತ? ಅದು ರೀ, ನಾನು ನಿಮ್ಮ ಹತ್ರ ಇವತ್ತು ಒಂದು ಸುಳ್ಳು ಹೇಳಿದೆ. ಸುಳ್ಳ? ಏನದು? ಅದು ರೀ, ನಾನಿವತ್ತು ನನ್ನ ಫ್ರೆಂಡನ್ನು ಮೀಟ್ ಆಗೋದಕ್ಕೆ ಹೋಗಿಲ್ಲಾಗಿದ್ದೆ, ಮತ್ತೆ? ನಮ್ಮ ಅಣ್ಣನ ಮೀಟ್ ಆಗೋದಕ್ಕೆ ಹೋಗಿದ್ದೆ. ಏನು, ನಿಮ್ಮ ಅಣ್ಣನ ನೀನು ಮೀಟ್ ಆಗೋದಕ್ಕೆ ಹೋಗಿದ್ಯಾ? ಯಾಕೆ ನೇತ್ರ, ಅವರನ್ನು ಮನೆಗೆ ಕರೆಸ್ಬೇಕಿಲ್ಲ, ನೀನು ಯಾಕೆ ಹೊರಗಡೆ ಮೀಟ್ ಆಗೋದಕ್ಕೆ ಹೋಗಿದ್ದೆ? ಅದು ರೀ, ಅದು ಅಣ್ಣನೇ ಇಲ್ಲೇ ಹೊರಗಡೆ ಬಾ ಅಮ್ಮ, ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡೋದಿದೆ, ನಾನು ಇವಾಗ ಮನೆಗೆ ಬರೋದಿಲ್ಲ ಅಂತಂದಿದ್ದ, ಅದಕ್ಕೋಸ್ಕರ ಅಣ್ಣನ ಮೀಟ್ ಆಗೋದಕ್ಕಂತ ಹೋಗಿದ್ದೆ. ಹೌದಾ? ನಿಮ್ಮ ಅಣ್ಣನಿಗೆ ಇದಕ್ಕೆ ಮನೆಗೆ ಬರೋದಕ್ಕೆ ಇಷ್ಟ ಇಲ್ಲ? ಯಾಕೆ, ಏನಾಯಿತು? ಅದು ಓ ಗಾಡ್, ಇಷ್ಟೆಲ್ಲ ಆಗಿದೆನಾ? ಹ್ಞೂ ರೀ, ಇಷ್ಟೆಲ್ಲ ಆಗಿದೆ. ಅಣ್ಣನಿಗೆ ಇವಾಗ ತಾನು ಮಾಡಿದ್ದು ತಪ್ಪು ಅಂತ ಎಲ್ಲ ಗೊತ್ತಾಗಿದೆ, ಆದ್ರೆ ಮನ್ಯಾಗ ಅಪ್ಪ ಅವ್ವ ಯಾರೂ ಅಣ್ಣನ ಜೊತೆ ಮಾತಾಡ್ತಾನೇ ಇಲ್ಲ. ಅಣ್ಣ ಇವಾಗ ಯಾವುದೋ ಹೋಟೆಲಲ್ಲಿ ರೂಮ್ ಮಾಡ್ಕೊಂಡಿದ್ದಾನೆ. ಇವಾಗ ಅಣ್ಣನಿಗೆ ಜಾಬ್ ಹುಡುಕಬೇಕು, ಅಣ್ಣನ ಮನೆಗೆ ಸೇರಿಸ್ಬೇಕು, ಅದನ್ನೆಲ್ಲ ಹೇಗೆ ಮಾಡಲಿ ಏನು ಒಂದು ಗೊತ್ತಾಗ್ತಾನೇ ಇಲ್ಲ ನನಗೆ. ಅಣ್ಣನ ನೆನೆಸ್ಕೊಂಡ್ರೆ ನನಗಂತೂ ಭಾಳ ಬೇಜಾರಾಗಕ್ಕುಂತೈತ್ರಿ. ಅಷ್ಟೇ ತಾನೇ? ಇಷ್ಟು ಸಣ್ಣ ಸಮಸ್ಯೆಗೆ ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಕೂತಿದೀಯಾ? ಏನೋ ದೊಡ್ಡ ಆಕಾಶನೇ ತಲೆ ಮೇಲೆ ಬಿದ್ದೋರ್ ಥರ. ರೀ, ಇದು ನಿಮಗೆ ಸಣ್ಣ ಸಮಸ್ಯೆನಾ? ನೇತ್ರ, ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ನೀನು ಪರಿಹಾರ ಹುಡ್ಕೊಬಿಟ್ಟು ಈ ಥರ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಹೇಳು? ಹಾಂ, ನಮ್ಮ ಅಕ್ಕನಂಥ ದೊಡ್ಡ ಸಮಸ್ಯೆನ ಬಗೆಹರಿಸಿದೀಯ ನೀನು. ಅಂಥದ್ರಲ್ಲಿ ಇದು ಎಷ್ಟು ಸಣ್ಣ ಸಮಸ್ಯೆ, ಇದ್ರ ಬಗ್ಗೆ ನೀನು ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡಿದೆಯಲ್ಲ. ಹಂಗಲ್ಲ ರೀ, ಮನ್ಯಾಗ ಅಪ್ಪ ಅವ್ವ ಒಪ್ಕೋತಾನೆ ಇಲ್ಲ ಅಂತ, ಅಣ್ಣನ ಮಾತು ಕೇಳೋದಕ್ಕಲ್ಲ, ಅಣ್ಣನ ಮುಖ ನೋಡೋಕ್ಕೂ ಅವ್ರಿಗೆ ಮನಸ್ಸಿಲ್ಲ ಅಂತ. ಇವಾಗ ನಾನು ಹೆಂಗೆ ಹೇಳ್ರಿ ಮನೆಯಲ್ಲಿ? ನೇತ್ರ, ನಾನಿದ್ದೀನಲ್ಲ, ಇದನ್ನೆಲ್ಲ ನಾನು ನೋಡ್ಕೋತೀನಿ, ನೀನು ಆರಾಮಾಗಿರು. ನಿಮ್ಮ ಅಣ್ಣನ ಎಲ್ಲ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡ್ತೀನಿ. ರೀ, ಏನು ಹೇಳ್ತಾ ಇದ್ದೀರಾ ನೀವು? ಹ್ಞೂ ನೇತ್ರ, ನಿಮ್ಮ ಅಣ್ಣನಿಗೇನು ಜಾಬ್ ಬೇಕು ತಾನೆ? ಅಂದಂಗೆ ನಿಮ್ಮ ಅಣ್ಣನ ಎಜುಕೇಷನ್ ಏನಾಗಿದೆ? MBA ಆಗಿದೆ ರೀ. ಮತ್ತು ಅಷ್ಟು ಚೆನ್ನಾಗಿ ಎಜುಕೇಷನ್ ಆಗಿದೆ, ಅವ್ರಿಗೆ ಜಾಬ್ ಸಿಗೋದಿಲ್ವಾ? ಹ್ಞೂ ರೀ, ಇವಾಗೆಲ್ಲೂ ಜಾಬೇ ಸಿಗ್ತಾ ಇಲ್ಲ ಅಂತ ಅಣ್ಣನಿಗೆ. ಏ ಹುಚ್ಚಿ, ಅಲ್ಲಿ ಇಲ್ಲಿ ಎದಕ್ಕೆ ಹುಡುಕ್ತಿದ್ದಿ? ನಮ್ಮದೇ ಆಫೀಸ್ ಇದೆ ತಾನೆ, ನಮ್ಮ ಆಫೀಸ್ನಲ್ಲೇ ನಿಮ್ಮ ಅಣ್ಣನಿಗೆ ಜಾಬ್ ಕೊಟ್ಟರಾಯ್ತು. ಹೇಗೋ MBA ಚೆನ್ನಾಗಿ ಎಜುಕೇಷನ್ ಆಗಿದೆ, ಹಾಂ, ಆರಾಮಾಗಿ ನಿಮ್ಮ ಅಣ್ಣನಿಗೆ ನಮ್ಮ ಆಫೀಸ್ನಲ್ಲಿನೇ ಜಾಬ್ ಕೊಟ್ಟರಾಯ್ತು, ಸರಿನಾ? ನಿಜವಾಗ್ಲೂ? ಹ್ಞೂ, ನಿಜವಾಗ್ಲೂ ನಿಮ್ಮ ಅಣ್ಣನಿಗೆ ಜಾಬನ್ನು ನಮ್ಮ ಆಫೀಸ್ನಲ್ಲೇ ಕೊಡೋಣ, ಸರಿನಾ? ಆದರೆ ಇದಕ್ಕೆ ಮನೆಯಲ್ಲಿ ಮಾವ ಒಪ್ಕೋಬೇಕಲ್ಲ. ನೇತ್ರ, ನೀನೇನು ತಲೆ ಕೆಡಿಸ್ಕೊಬೇಡ, ಡ್ಯಾಡಿಗೆ ನಾನು ಹೇಳ್ತೀನಿ. ಅಷ್ಟಕ್ಕೂ ಡ್ಯಾಡಿ ಇವಾಗ ನೀನು ಏನಂದ್ರೂ ಹ್ಞೂ ಅಂತಾರೆ ಗೊತ್ತಾ? ಅದು ಅಲ್ಲದೆ ಡ್ಯಾಡಿಗೆ ನಿನ್ನ ಮೇಲೆ ಎಷ್ಟು ಒಳ್ಳೆ ಒಪಿನಿಯನ್ ಇದೆ ಗೊತ್ತಾ? ನಮ್ಮ ಅಕ್ಕನ ಜೀವನ ಸರಿ ಮಾಡಿದ್ದಕ್ಕೆ. ಹಾಂ, ಅಷ್ಟೆಲ್ಲ ಹೆಲ್ಪ್ ಮಾಡಿದೀಯ ನೀನು. ನಿನಗೊಂದಿದು ಸಣ್ಣ ಹೆಲ್ಪ್ ಮಾಡೋದಿಲ್ವಾ ನಾವು? ಹಾಂ, ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ಸೋ ಮಚ್ ರೀ. ನನಗೆ ನಿಜ ಅಣ್ಣನಿಗೆ ಎಲ್ಲಿ ಜಾಬ್ ಕೊಡ್ಸೋದು ಏನು ಅಂತ ಭಾಳ ಟೆನ್ಷನ್ ಇತ್ತು, ಅಂತೂ ಒಂದು ದೊಡ್ಡ ಟೆನ್ಷನ್ ಬಗೆಹರಿಸ್ಬಿಟ್ರಿ ನೋಡ್ರಿ ನೀವು. ಸರಿ ಆಯಿತು. ಅಂದಂಗೆ ನಾಳೆ ಬೆಳಗ್ಗೆ 10 ಗಂಟೆಯಷ್ಟಕ್ಕೆ ನೀನು ರೆಡಿ ಇರು. ಹಾಗೆ ನಿಮ್ಮ ಅಣ್ಣನಿಗೂ ನಾಳೆ 10 ಗಂಟೆಯಷ್ಟಕ್ಕೆ ರೆಡಿ ಇರೋದಕ್ಕೆ ಹೇಳು. ನಾನು ನಿಮ್ಮ ಇಬ್ಬರನ್ನು ಒಂದು ಕಡೆ ಕರ್ಕೊಂಡು ಹೋಗ್ತೀನಿ, ಸರಿನಾ? ಎಲ್ಲಿ ಕರ್ಕೊಂಡು ಹೋಗ್ತೀರಿ? ನೀನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ. ಈಗಲೇ ನಿಮ್ಮ ಅಣ್ಣನಿಗೆ ಕಾಲ್ ಮಾಡಿ ಹೇಳು, ನೀನು ನಿಮ್ಮಣ್ಣ ನಾಳೆ ಇಬ್ಬರು 10 ಗಂಟೆಯಷ್ಟಕ್ಕೆ ರೆಡಿ ಇರಬೇಕು ಅಷ್ಟೇ, ಓಕೆನಾ? ಮೊದಲು ಈ ವಿಷಯನ ಅಣ್ಣನಿಗೆ ಹೇಳಬೇಕು, ಅಣ್ಣ ಅಂತೂ ಫುಲ್ ಖುಷಿ ಆಗ್ತಾನೆ.